ಸಭೆ ಇದೆ. ಏನು ಸಭೆ ಸರ್ ಇದರ ವಿಶೇಷತೆ ಏನು? AICC ಅಧ್ಯಕ್ಷರು ಕರೆದಿದ್ದಾರೆ. ನಮಗಿನ್ನ ಸಬ್ಜೆಕ್ಟ್ ಕೊಟ್ಟಿಲ್ಲ, ಬರಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತು ಬಂದಿದ್ದೀವಿ. ಈಗ 10:30ಕ್ಕೆ ಸಭೆ ಇದೆ. ಸರ್, ಈಗ ಜಾತಿ ಜನಗಣತಿಯ ವಿಚಾರ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದಿದೆ. ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ ಮೊದಲು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಎಲ್ಲ ರೀತಿಯ ಮಟೀರಿಯಲ್ ಈಗ ಆಲ್ರೆಡಿ ಇದೆ, ವರದಿ ಸಹಿತ ಕೈ ಸೇರಿದೆ. ಹಾಗಾಗ್ಬಿಟ್ಟು ನಿಮ್ಮ ಪ್ರಸ್ತಾಪ ಏನು ಅಂತ? ನಾನು ಈಗ ಏನು ಹೇಳಕ್ಕೆ ಬರಲ್ಲ, ಸರ್ ಗೊತ್ತಿಲ್ಲ. ಒಳಗಡೆ ಕರೆದು ಚರ್ಚೆ ಮಾಡಿದ ಮೇಲೆ ಏನು ವಿಚಾರ ಹೇಳ್ತಾರೆ, ಏನು ಕೊಡ್ತಾರೆ, ಏನು ಮಾರ್ಗದರ್ಶನ ಕೊಡ್ತಾರೆ ಅಷ್ಟು ಮಾಡಿದೆ. ಯಾಕೆಂದರೆ ಅವರು ಇಡೀ ರಾಷ್ಟ್ರದ ವ್ಯಾಪ್ತಿ ಚರ್ಚೆ ಮಾಡ್ತಾರೆ. ಬರೀ ನಮ್ಮ ರಾಜ್ಯದ ಒಂದೇ ವಿಚಾರ ಚರ್ಚೆ ಮಾಡೋದಿಲ್ಲ, ಇಡೀ ರಾಷ್ಟ್ರದ ವ್ಯಾಪ್ತಿ ಚರ್ಚೆ ಮಾಡ್ತಾರೆ. ರಾಷ್ಟ್ರಕ್ಕೆ ಅನುಗುಣವಾಗಿ ಆಮೇಲೆ ನಾವು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಕೆಲವು ವಿಚಾರಗಳನ್ನು ಹೇಳಿದ್ದೀವಿ. ಅದು ಎಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ, ಜನತೆಗೆ ಏನು ಒಳ್ಳೇದಾಗ್ತದೆ ಆ ಪ್ರಕಾರ ನಾವು ಬದ್ಧರಾಗಿದ್ದೇವೆ. TB ಡ್ಯಾಮ್ ನಾವೀಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಇವತ್ತು ಹೋಗಿದ್ದಾರೆ. ನಮ್ಮ ಲೋಕಲ್ ಇಂಜಿನಿಯರ್ಸು ಯಾರು ಅದಕ್ಕೆ ಡಿಸೈನ್ ಕೊಟ್ಟಿದ್ರು, ಆಮೇಲೆ ಕೆಲವು ಫ್ಯಾಬ್ರಿಕೇಟರ್ಸ್ ಇದ್ದರು, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿದ್ದೀವಿ. ಅದಲ್ಲದೆ ನಮ್ಮ ಗೌರವ್ ಗುಪ್ತಾ ಅವರು, ನಮ್ಮ ಸೆಕ್ರೆಟರಿ ಅವರು, ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಕೂಡ ಬಾಂಗ್ಲಾದೇಶ ಬಾರ್ಡ್ರು, ನಮ್ಮ ಹೊರಗಡೆ ರಾಜ್ಯದ ಬಾರ್ಡರ್ಗಳಲ್ಲಿ ಕೆಲವು ಏನೇನು ಡ್ಯಾಮ್ಗಳಿದೆ ಅವ್ರ ಹತ್ರ ಕೂಡ ಕನ್ಸಲ್ಟೇಷನ್ ನಡೀತಾ ಇದೆ. ನಾವು ಬರೀ ನಮ್ಮ ರಾಜ್ಯದ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ಸ್ ಕೂಡ ನಾವು ಇದಕ್ಕೆ ರೋಪಿನ್ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ಕೂಡ ನಮ್ಮ ಡಿಸೈನ್ಸ್ ಎಲ್ಲ ಶೇರ್ ಮಾಡಿದ್ದೀವಿ. ಶೇರ್ ಮಾಡಿ ನಾವು ಕೂಡಲೇ ಅದಕ್ಕೆ ತೆಗೆದುಕೊಳ್ತೀವಿ. ಸರ್, ಈಗ ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಿನ್ನೆ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನ ಮುಚ್ತೀವಿ ಅಂತ ಹೇಳಿದ್ದಾರೆ. ಅದು ನನಗೇನೋ ಗೊತ್ತಿಲ್ಲ. ಈಗ ಫಸ್ಟು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿದಿರಿ, ಪಕ್ಷದ ಕೇಳಿದಿರಿ, ಆ ಇಲಾಖೆಯ ಮಂತ್ರಿಗಳು ಅದಕ್ಕೆ ಸಮರ್ಥರಿದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ಚನ್ನಪಟ್ಟಣಕ್ಕೆ ನೀವು 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ CP ಯೋಗೇಶ್ವರ್ ಅವರು ಸಹಿತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಿದೆ, ನಮ್ಮಲ್ಲಿರುವಂತಹ ಗೊಂದಲಗಳನ್ನು ಆದಷ್ಟು ಬಗೆಹರಿಸಿಕೊಳ್ಳಬೇಕು ಅನ್ನೋ. ನಾನು ಆ ಜಿಲ್ಲೆಯವನು. ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸೊ ಖಾಲಿ ಇದೆ ನಾನು. ಸೊ ಅದಕ್ಕೆ ನಮ್ಮೂರಿಗೆ ನಾನು ಕನಕಪುರಕ್ಕೆ ಹೋಗೋಕ್ಕೆ ಆಸೆ. ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ. ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ, ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ ಅದಕ್ಕೆ ಹೋಗ್ತಾ CP ಯೋಗೇಶ್ವರ್ ಅವರು ಹೇಳ್ತಾರೆ, ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಆಗ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸರ್. ನೋಡಪ್ಪ, ಯಾರ್ಯಾರು ಏನೇನು ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ. ಎದುರಿಸಿ ಪದರಿಸಿ ED CBI ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ED ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವರು ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ನೋಡಪ್ಪ, ರಾಹುಲ್ ಗಾಂಧಿ ಅವರು ಇದೆಲ್ಲ ನೋಡಿದ್ದಾರೆ. ರಾಹುಲ್ ಗಾಂಧಿ ಯಾವುದಕ್ಕೂ ಎದುರುದಿಲ್ಲ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಸಭೆ ಇದೆ. ಏನು ಸಭೆ ಸರ್ ಇದರ ವಿಶೇಷತೆ ಏನು? AICC ಅಧ್ಯಕ್ಷರು ಕರೆದಿದ್ದಾರೆ. ನಮಗಿನ್ನ ಸಬ್ಜೆಕ್ಟ್ ಕೊಟ್ಟಿಲ್ಲ, ಬರಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತು ಬಂದಿದ್ದೀವಿ. ಈಗ 10:30ಕ್ಕೆ ಸಭೆ ಇದೆ. ಸರ್, ಈಗ ಜಾತಿ ಜನಗಣತಿಯ ವಿಚಾರ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದಿದೆ. ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ ಮೊದಲು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಎಲ್ಲ ರೀತಿಯ ಮಟೀರಿಯಲ್ ಈಗ ಆಲ್ರೆಡಿ ಇದೆ, ವರದಿ ಸಹಿತ ಕೈ ಸೇರಿದೆ. ಹಾಗಾಗ್ಬಿಟ್ಟು ನಿಮ್ಮ ಪ್ರಸ್ತಾಪ ಏನು ಅಂತ? ನಾನು ಈಗ ಏನು ಹೇಳಕ್ಕೆ ಬರಲ್ಲ, ಸರ್ ಗೊತ್ತಿಲ್ಲ. ಒಳಗಡೆ ಕರೆದು ಚರ್ಚೆ ಮಾಡಿದ ಮೇಲೆ ಏನು ವಿಚಾರ ಹೇಳ್ತಾರೆ, ಏನು ಕೊಡ್ತಾರೆ, ಏನು ಮಾರ್ಗದರ್ಶನ ಕೊಡ್ತಾರೆ ಅಷ್ಟು ಮಾಡಿದೆ. ಯಾಕೆಂದರೆ ಅವರು ಇಡೀ ರಾಷ್ಟ್ರದ ವ್ಯಾಪ್ತಿ ಚರ್ಚೆ ಮಾಡ್ತಾರೆ. ಬರೀ ನಮ್ಮ ರಾಜ್ಯದ ಒಂದೇ ವಿಚಾರ ಚರ್ಚೆ ಮಾಡೋದಿಲ್ಲ, ಇಡೀ ರಾಷ್ಟ್ರದ ವ್ಯಾಪ್ತಿ ಚರ್ಚೆ ಮಾಡ್ತಾರೆ. ರಾಷ್ಟ್ರಕ್ಕೆ ಅನುಗುಣವಾಗಿ ಆಮೇಲೆ ನಾವು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಕೆಲವು ವಿಚಾರಗಳನ್ನು ಹೇಳಿದ್ದೀವಿ. ಅದು ಎಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ, ಜನತೆಗೆ ಏನು ಒಳ್ಳೇದಾಗ್ತದೆ ಆ ಪ್ರಕಾರ ನಾವು ಬದ್ಧರಾಗಿದ್ದೇವೆ. TB ಡ್ಯಾಮ್ ನಾವೀಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಇವತ್ತು ಹೋಗಿದ್ದಾರೆ. ನಮ್ಮ ಲೋಕಲ್ ಇಂಜಿನಿಯರ್ಸು ಯಾರು ಅದಕ್ಕೆ ಡಿಸೈನ್ ಕೊಟ್ಟಿದ್ರು, ಆಮೇಲೆ ಕೆಲವು ಫ್ಯಾಬ್ರಿಕೇಟರ್ಸ್ ಇದ್ದರು, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿದ್ದೀವಿ. ಅದಲ್ಲದೆ ನಮ್ಮ ಗೌರವ್ ಗುಪ್ತಾ ಅವರು, ನಮ್ಮ ಸೆಕ್ರೆಟರಿ ಅವರು, ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಕೂಡ ಬಾಂಗ್ಲಾದೇಶ ಬಾರ್ಡ್ರು,
ನಮ್ಮ ಹೊರಗಡೆ ರಾಜ್ಯದ ಬಾರ್ಡರ್ಗಳಲ್ಲಿ ಕೆಲವು ಏನೇನು ಡ್ಯಾಮ್ಗಳಿದೆ ಅವ್ರ ಹತ್ರ ಕೂಡ ಕನ್ಸಲ್ಟೇಷನ್ ನಡೀತಾ ಇದೆ. ನಾವು ಬರೀ ನಮ್ಮ ರಾಜ್ಯದ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ಸ್ ಕೂಡ ನಾವು ಇದಕ್ಕೆ ರೋಪಿನ್ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ಕೂಡ ನಮ್ಮ ಡಿಸೈನ್ಸ್ ಎಲ್ಲ ಶೇರ್ ಮಾಡಿ ನಾವು ಕೂಡಲೇ ಅದಕ್ಕೆ ತೆಗೆದುಕೊಳ್ತೀವಿ. ಸರ್, ಈಗ ವೈದ್ಯಕೀಯ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ನಿನ್ನೆ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನ ಮುಚ್ತೀವಿ ಅಂತ ಹೇಳಿದ್ದಾರೆ. ಅದು ನನಗೇನೋ ಗೊತ್ತಿಲ್ಲ. ಈಗ ಫಸ್ಟು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿದಿರಿ, ಪಕ್ಷದ ಕೇಳಿದಿರಿ, ಆ ಇಲಾಖೆಯ ಮಂತ್ರಿಗಳು ಅದಕ್ಕೆ ಸಮರ್ಥರಿದ್ದಾರೆ, ಅವ್ರ ಉತ್ತರ ಕೊಡ್ತಾರೆ. ಚನ್ನಪಟ್ಟಣಕ್ಕೆ ನೀವು 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ್ ಅವರು ಸಹಿತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಿದೆ, ನಮ್ಮಲ್ಲಿರುವಂತಹ ಗೊಂದಲಗಳನ್ನು ಆದಷ್ಟು ಬಗೆಹರಿಸಿಕೊಳ್ಬೇಕು ಅನ್ನೋ. ನಾನು ಆ ಜಿಲ್ಲೆಯವನು. ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸೊ ಖಾಲಿ ಇದೆ ನಾನು. ಸೊ ಅದಕ್ಕೆ ನಮ್ಮೂರಿಗೆ ನಾನು ಕನಕಪುರಕ್ಕೆ ಹೋಗೋಕ್ಕೆ ಆಸೆ. ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ. ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ, ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ, ಅದಕ್ಕೆ ಹೋಗ್ತಾ ಸಿಪಿ ಯೋಗೇಶ್ವರ್ ಅವರು ಹೇಳ್ತಾರೆ, ನನಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ನಾನು ಇಂಡಿಪೆಂಡೆಂಟ್ ಆಗಿ ಇರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸರ್. ನೋಡಪ್ಪ, ಯಾರ್ಯಾರು ಏನೇನು ತೀರ್ಮಾನ ಮಾಡ್ತಾರೋ ಈಗ ಹೆಂಗ್ರಿ ಹೇಳೋಣ. ಎದುರಿಸಿ ಪದರಿಸಿ ಇಡಿ CBI ಕೇಸು ಅಂತ ಎದುರಿಸಿದ ತಕ್ಷಣ ಕೊನೆಗೆ ಮನೆಯಲ್ಲಿ ಪ್ಯಾಕ್ ಮಾಡ್ಕೊಂಡು ಇನ್ನೊಂದು ಲಾಸ್ಟ್ ಕ್ವಶನ್ ಸರ್. ರಾಹುಲ್ ಗಾಂಧಿ ಅವರಿಗೆ ಇಡಿ ನೋಟಿಸ್ ಕೊಡುತ್ತೆ ಅನ್ನುವಂತಹ ವಿಚಾರ ಸ್ವತಃ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾಗ್ಬಿಟ್ಟು ಈ ಮಂತ್ ಎಂಡ್ ಒಳಗಡೆ ಅವ್ರನ್ನ ಕರಿಬಹುದು ಅನ್ನುವಂತಹ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ನೋಡಪ್ಪ, ರಾಹುಲ್ ಗಾಂಧಿ ಅವರು ಇದೆಲ್ಲ ನೋಡಿದ್ದಾರೆ. ರಾಹುಲ್ ಗಾಂಧಿ ಯಾವುದಕ್ಕೂ ಎದುರುದಿಲ್ಲ, ಅಷ್ಟು ಮಾತ್ರ ತಿಳ್ಕೊಳ್ಳಿ. ಏನು ಸಭೆ ಸರ್ ಇದರ ವಿಶೇಷ? AICC ಅಧ್ಯಕ್ಷರು ಕರೆದಿದ್ದಾರೆ, ನಮಗಿನ್ನ ಸಬ್ಜೆಕ್ಟ್ ಕೊಟ್ಟಿಲ್ಲ, ಬರಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತು ಬಂದಿದ್ದೀವಿ. ಈಗ 10:30ಕ್ಕೆ ಸಭೆ ಇದೆ ಸರ್. ಈಗ ಜಾತಿ ಜನಗಣತಿಯ ವಿಚಾರ ಸಭೆಯಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥದ್ದಿದೆ. ಕರ್ನಾಟಕದ ವಿಚಾರವಾಗಿ ಹೇಳ್ತಾ ಹೋದ್ರೆ ಮೊದಲು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಎಲ್ಲಾ ರೀತಿಯ ಮಟೀರಿಯಲ್ ಈಗ ಆಲ್ರೆಡಿ ಇದೆ, ವರದಿ ಸಹಿತ ಕೈ ಸೇರಿದೆ. ಹಾಗಾಗ್ಬಿಟ್ಟು ನಿಮ್ಮ ಪ್ರಸ್ತಾಪ ಏನು ಅಂತ? ನಾನು ಈಗ ಏನು ಹೇಳಕ್ ಬರಲ್ಲ ಸರ್, ಗೊತ್ತಿಲ್ಲ. ಒಳಗಡೆ ಕರೆದು ಚರ್ಚೆ ಮಾಡಿದ ಮೇಲೆ ಏನು ವಿಚಾರ ಹೇಳ್ತಾರೆ, ಏನು ಕೊಡ್ತಾರೆ, ಏನು ಮಾರ್ಗದರ್ಶನ ಕೊಡ್ತಾರೆ ಅಷ್ಟು ಮಾಡಿದೆ. ಯಾಕೆಂದರೆ ಅವರು ಇಡೀ ರಾಷ್ಟ್ರದ ವ್ಯಾಪ್ತಿ ಚರ್ಚೆ ಮಾಡ್ತಾರೆ. ಬರೀ ನಮ್ಮ ರಾಜ್ಯದ ಒಂದೇ ವಿಚಾರ ಚರ್ಚೆ ಮಾಡೋದಿಲ್ಲ, ಇಡೀ ರಾಷ್ಟ್ರದ ವ್ಯಾಪ್ತಿ ಚರ್ಚೆ ಮಾಡ್ತಾರೆ. ರಾಷ್ಟ್ರಕ್ಕೆ ಅನುಗುಣವಾಗಿ ಆಮೇಲೆ ನಾವು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಕೆಲವು ವಿಚಾರಗಳನ್ನು ಹೇಳಿದ್ದೀವಿ. ಅದು ಎಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ಮ ಪಕ್ಷಕ್ಕೆ ಏನು ಒಳ್ಳೇದಾಗ್ತದೆ, ಜನತೆಗೆ ಏನು ಒಳ್ಳೇದಾಗ್ತದೆ, ಆ ಪ್ರಕಾರ ನಾವು ಬದ್ಧರಾಗಿದ್ದೇವೆ. TB ಡ್ಯಾಮ್ ನಾವೀಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಇವತ್ತು ಹೋಗಿದ್ದಾರೆ. ನಮ್ಮ ಲೋಕಲ್ ಇಂಜಿನಿಯರ್ಸು ಯಾರು ಅದಕ್ಕೆ ಡಿಸೈನ್ ಕೊಟ್ಟಿದ್ರು, ಆಮೇಲೆ ಕೆಲವು ಫ್ಯಾಬ್ರಿಕೇಟರ್ಸ್ ಇದ್ದರು, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿದ್ದೀವಿ. ಅದಲ್ಲದೆ ನಮ್ಮ ಗೌರವ್ ಗುಪ್ತಾ ಅವರು, ನಮ್ಮ ಸೆಕ್ರೆಟರಿ ಅವರು, ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಕೂಡ ಬಾಂಗ್ಲಾದೇಶ್ ಬಾರ್ಡ್ರು, ನಮ್ಮ ಹೊರಗಡೆ ರಾಜ್ಯದ